ರಾಜಧಾನಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಬಳಿಯೇ ಬಸ್ ಸ್ಟಾಪ್ಗಳಿದಾವೆ. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇವೆ. ಹೀಗಾಗಿ ಬೆಂಗಳೂರಿನ 103 ಬಸ್ ಸ್ಟಾಪ್ಗಳ ಎತ್ತಂಗಡಿಗೆ ಜಿಬಿಎ ಮುಂದಾಗಿದ್ದು ಈಗಾಗಲೇ 23 ಬಸ್ ನಿಲ್ದಾಣಗಳನ್ನು ಶಿಫ್ಟ್ ಆಗಿವೆ. ನೋ ಪಾರ್ಕಿಂಗ್ ಮಾಡಿ ದಯವಿಟ್ಟು ಯಾವುದೇ ಸಿಗ್ನಲ್ ಅಲ್ಲಿ 75 ಮೀಟರ್ ಈ ಕಡೆ ಆ ಕಡೆ ಇನ್ ಎವ್ರಿ ಡೈರೆಕ್ಷನ್ ನೋ ಪಾರ್ಕಿಂಗ್. ಬಸ್ ಸ್ಟಾಪ್ಗಳು ಕೂಡ 75 ಮೀಟರ್ ದೂರ ಇರಬೇಕು. ಟ್ರಾಫಿಕ್ ತಗ್ಗಿಸಲು 103 ಬಸ್ ಸ್ಟ್ಯಾಂಡ್ಗಳ ತೆರವಿಗೆ ಸಜ್ಜು. ಸಿಗ್ನಲ್ನಿಂದ 75 ಮೀಟರ್ ಒಳಗಿನ ಬಸ್ ನಿಲ್ದಾಣಗಳ ತೆರವು. ರಾಜಧಾನಿಯ ಸುಧಾರಣೆಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹಲವು ಖಡಕ್ ಆದೇಶ ಹೊರಡಿಸುತ್ತಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವಿನ ಬೆನ್ನಲ್ಲೇ ಸಿಗ್ನಲ್ನಿಂದ 75 ಮೀಟರ್ ಒಳಗಿರೋ ಬಸ್ ನಿಲ್ದಾಣಗಳ ತೆರವಿಗೆ ಸೂಚಿಸಿದ್ದಾರೆ. ಈ ಹಿಂದೆ 103 ಬಸ್ ನಿಲ್ದಾಣಗಳನ್ನು ಶಿಫ್ಟ್ ಮಾಡಲು ಬಿಎಂಟಿಸಿ ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಗುರುತಿಸಿದ್ರು. ಇವುಗಳಲ್ಲಿ 27 ಬಸ್ ನಿಲ್ದಾಣಗಳನ್ನು ಜಿಬಿಎ ಶಿಫ್ಟ್ ಮಾಡಿದೆ. 103 ಬಸ್ ಸ್ಟಾಪ್ಗಳಲ್ಲಿ ಏನು ಅದನ್ನು ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರು. ಅದರಲ್ಲಿ 87 ಬಸ್ ಸ್ಟಾಪ್ಗಳನ್ನ ಶಿಫ್ಟ್ ಮಾಡ್ಬೋದು. ಇನ್ನು 16 ಬಸ್ ಸ್ಟಾಪ್ಗಳನ್ನ ಶಿಫ್ಟ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ಬೇರೆ ಬೇರೆ ಕಾರಣಗಳಿತ್ತು. ಈ 87 ಬಸ್ ಸ್ಟಾಪ್ಗಳನ್ನ ಶಿಫ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ 3 ಸಂಸ್ಥೆಯ ಅಧಿಕಾರಿಗಳು ಒಪ್ಪಿ ನಿರ್ಧಾರ ತಗೊಂಡಿದ್ರು. ಇನ್ನುಳಿದ 76 ಬಸ್ ನಿಲ್ದಾಣಗಳನ್ನು ಆದಷ್ಟು ಬೇಗ ತೆರವುಗೊಳಿಸಲು ಜಿಬಿಎಗೆ ಟ್ರಾಫಿಕ್ ಪೊಲೀಸರು ತಿಳಿಸಿದ್ದಾರೆ. ಇದಕ್ಕೆ ಜಿಬಿಎ 3 ತಿಂಗಳ ಕಾಲಾವಕಾಶ ಕೇಳಿದೆ. ಸಿಗ್ನಲ್ಗಳ ಬಳಿ ಬಸ್ ಸ್ಟಾಪ್ಗಳ ತೆರವಿಗೆ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಶೆಲ್ಟರ್ನ ಸ್ವಲ್ಪ ಮುಂದೆ ಹಾಕಬೇಕು, ಸಿಗ್ನಲ್ ಪಕ್ಕದಲ್ಲೇ ಹಾಕಬಾರ್ದು. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲೇ ಟೋಲ್ ಗೇಟಲ್ಲಿದೆ. ಟೋಲ್ ಗೇಟ್ ಬಂದ ತಕ್ಷಣ ಸಿಗ್ನಲ್ ಬಿಟ್ಟ ತಕ್ಷಣ 4-5 ಬಸ್ಸು ಕಂಟಿನ್ಯೂ ಬರ್ತಾರೆ. ಎಲ್ಲ ರೋಡಲ್ಲಿ ಅಡ್ಡ ಹಾಕ್ಬಿಡ್ತಾರೆ, ಸೆಂಟ್ರಲ್ ರೋಡಲ್ಲಿ ನಿಲ್ಲಿಸ್ತಾರೆ. ಆವಾಗ ಹಿಂದೆ ಮುಂದೆ ಯಾರು ಗೊತ್ತಾರೋ ಅನ್ನೋ ಭಯ ಇರುತ್ತೆ. ಎಲ್ಲರಿಗೂ ತೊಂದರೆ ಆಗೇ ಆಗುತ್ತೆ. ಇಂಥದನ್ನೆಲ್ಲ ಸ್ವಲ್ಪ ತೆಗೆಯೋದ್ರಲ್ಲಿ ಒಳ್ಳೆಯದೇನೆ. ಈ ಬಸ್ ನಿಲ್ದಾಣಗಳ ಶಿಫ್ಟಿಂಗ್ ಕಾರ್ಯದಿಂದಾದರೂ ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ತಗ್ಗುತ್ತಾ ನೋಡಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.